ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೀಪಾವಳಿ ಅಮಾವಾಸ್ಯೆಯ ದಿನ ನಾವು ಮಹಾಲಕ್ಷ್ಮಿಯನ್ನು, ಕುಬೇರ ದೇವರನ್ನು ಪೂಜೆ ಮಾಡ್ಕೊತೀರಿ. ಆ ಸಮಯದಲ್ಲಿ ಅಂದರೆ ಸೋಮವಾರದ ದಿನ ನಮಗೆ ಸೋಮವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಇದೆ. ಸೋಮವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋದಕ್ಕೂ ಮೊದಲು ನೀವು ಮನೆಯ ಮೇನ್ ಡೋರ್ಗೆ ಈ ನಂಬರನ್ನು ಬರೀಬೇಕಾಗತ್ತೆ. ಸಾಸಿವೆ ಎಣ್ಣೆ ಹಾಗೆಯೇ ಕುಂಕುಮವನ್ನು ಮಿಕ್ಸ್ ಮಾಡಿ ಈ ನಂಬರನ್ನು ಬರೀಬೇಕಾಗತ್ತೆ. ಅಕಸ್ಮಾತ್ ನಿಮಗೇನಾದರೂ ಸೋಮವಾರ ಬರೆಯೋಕ್ಕಾಗಲಿಲ್ಲ ಅಂದರೆ ಮಂಗಳವಾರ ಬೆಳಗ್ಗೆನೂ ಕೂಡ ನಮಗೆ ಅಮಾವಾಸ್ಯೆ ಇರುತ್ತೆ. ಈ ಅಮಾವಾಸ್ಯೆಯ ದಿನ ಕೂಡ ಬರೀಬೇಕಾಗತ್ತೆ. ಈ ರೀತಿಯಾಗಿ ಬರೆಯೋದ್ರಿಂದ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಜೊತೆ ನಿಮ್ಮ ಮನೆಯಲ್ಲಿ ಧನ ಕನಕವನ್ನು ಸುರಿಸ್ತಾಳೆ. ಅದೃಷ್ಟ ಅನ್ನೋದು ಒಲಿದು ಬರುತ್ತೆ. ನೀವು ವರ್ಷವಿಡೀ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರಿ. ನೀವು ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಆ ಕೆಲಸ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ನಾವು ಆ ನಂಬರನ್ನು ಬರಿಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ಜೊತೆಗೆ ನಾವು ಗಣೇಶ ದೇವರು ಹಾಗೆಯೇ ಸರಸ್ವತಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಅದರಲ್ಲೂ ನಾವು ದೀಪಾವಳಿಯ ದಿನವನ್ನು ಧರ್ಮಶಾಸ್ತ್ರಗಳಲ್ಲಿ ಹಿಡಿದು ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರಗಳಲ್ಲೂ ಕೂಡ ಬಹಳನೇ ಮುಖ್ಯವೆಂದೇ ಪರಿಗಣಿಸಲಾಗುತ್ತೆ. ಈ ದಿನ ನೀವು ಮಾಡುವ ಕೆಲ ಉಪಾಯಗಳು ಅತ್ಯಂತ ಪರಿಣಾಮಕಾರಿ ಫಲಿತಾಂಶವನ್ನು ಕೂಡ ನೀಡುತ್ತೆ. ಇನ್ನು ದೀಪಾವಳಿಯ ದಿನದಂದು ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ನೀವು ವರ್ಷವಿಡೀ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಬೋದು. ಜೊತೆಗೆ ನಿಮ್ಮ ಕುಟುಂಬವನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸ್ಕೊಳ್ಬೋದು ಅಂತಲೇ ಹೇಳಲಾಗುತ್ತೆ. ಇನ್ನು ದೀಪಾವಳಿಯ ದಿನ ನಾವು ಈ ರೀತಿಯಾಗಿ ಕುಂಕುಮ ಹಾಗೆಯೇ ಸಾಸಿವೆ ಎಣ್ಣೆಯಿಂದ ಬರೆಯೋದ್ರಿಂದ ನಮ್ಮ ಮನೆಯಲ್ಲೇನಾದರೂ ದೋಷಗಳಿದ್ದರೂ, ವಾಸ್ತು ದೋಷ ಇದ್ದು ಆದರೂ ಕೂಡ ಪರಿಹಾರ ಸಿಗುತ್ತೆ. ಇನ್ನು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಜೊತೆ ನಮಗೆ ಶನಿ ದೇವರ ಅನುಗ್ರಹ ಕೂಡ, ಒಟ್ಟಿಗೆ ಎರಡು ದೇವರುಗಳ ಅನುಗ್ರಹ ಕೂಡ ಸಿಗುತ್ತೆ. ಇನ್ನು ಕುಂಕುಮ ಮತ್ತು ಸಾಸಿವೆ ಎಣ್ಣೆಯಿಂದ ಮಾಡಲಾದ ಈ ಉಪಾಯವನ್ನು ಮನೆಯ ಸದಸ್ಯರಿಗೆ ಪ್ರಗತಿಯನ್ನು ನೀಡುತ್ತೆ. ಜೊತೆಗೆ ಇದು ಶನಿಯ ಕೆಟ್ಟ ಪರಿಣಾಮಗಳಿಂದ ಮನೆಯನ್ನು ರಕ್ಷಿಸುತ್ತೆ. ವಿಶೇಷವಾಗಿ ಶನಿಯ 2.5 ವರ್ಷ ಅಥವಾ 7.5 ಯಾರ ಮೇಲೆ ನಡೀತಾ ಇರುತ್ತೋ ಅವರು ಈ ಪರಿಹಾರವನ್ನು ಖಂಡಿತವಾಗಿ ಅನುಸರಿಸಬೇಕು. ಇದರಿಂದ ಶನಿಯ ಮಹಾದಶೆಯ ಸಮಯದಲ್ಲಿ ಜನರು ವೃತ್ತಿ, ಆರ್ಥಿಕ ಸ್ಥಿತಿ, ವೈವಾಹಿಕ ಜೀವನ, ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಎಲ್ಲರೂ ಕೂಡ ದೀಪಾವಳಿ ಅಮಾವಾಸ್ಯೆಯ ದಿನ ನೀವು ಈ ಕೆಲಸವನ್ನು ಮಾಡಿ ನೋಡಿ. ವರ್ಷವಿಡೀ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ತೊಂದರೆಗಳು ಆಗದೇ ಇರೋ ಥರ, ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಎಂತಹದ್ದೇ ಸಮಸ್ಯೆಗಳಿದ್ರೂ ಅದರಿಂದ ನಿಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ. ನಿಮ್ಮ ಮನೆಗೂ ಕೂಡ ರಕ್ಷಣೆ ಸಿಗುತ್ತೆ. ಹಾಗಾಗಿ ಏನು ಮಾಡಬೇಕು ಅನ್ನೋದಾದರೆ, ನಾವು ಸೋಮವಾರದ ದಿನ ಅಮಾವಾಸ್ಯೆ ಇದೆ, ಮಂಗಳವಾರ ಕೂಡ ಅಮಾವಾಸ್ಯೆ ಇದೆ. ಸೋಮವಾರ ಯಾವಾಗಲೂ ನಾವು ದೀಪಾವಳಿ ಅಮಾವಾಸ್ಯೆಯ ದಿನ ನಾವು ಸಂಜೆ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡೋದಾಗಲಿ, ಕಳಸ ಸ್ಥಾಪನೆಯನ್ನು ಮಾಡೋದು, ಮಹಾಲಕ್ಷ್ಮಿ ಕುಬೇರ ದೇವರನ್ನು ಪೂಜೆ ಮಾಡ್ಕೊಳ್ಳೋದು ಮಾಡ್ತಿರ್ತೀರಿ. ನೀವು ಪೂಜೆ ಮಾಡೋದ್ರ ಮೊದಲು ನೀವು ಸ್ವಲ್ಪ ಸಾಸಿವೆ ಎಣ್ಣೆ ಹಾಗೆಯೇ ಕುಂಕುಮವನ್ನು ತೊಗೊಂಡು ಮಿಕ್ಸ್ ಮಾಡಿ ನೀವು ಮೇನ್ ಡೋರ್ ಎಲ್ಲ ಮೊದಲೇ ನೀವು ಮೇನ್ ಡೋರ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಬೇಕು. ಯಾಕೆಂದರೆ ಅಮಾವಾಸ್ಯೆಯ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ದೇವ್ರ ಮನೆ ಕ್ಲೀನ್ ಮಾಡೋದಾಗಲಿ ಅಥವಾ ಮೇನ್ ಡೋರ್ ಕ್ಲೀನ್ ಮಾಡೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು. ಇಂದಿನ ದಿನವೇ ನೀವು ಮೊದಲೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಇನ್ನು ಅಮಾವಾಸ್ಯೆಯ ದಿನ ಗೋಧೂಳಿ ಸಮಯದಲ್ಲಿ ನೀವು ಸ್ವಲ್ಪ ಸಾಸಿವೆ ಎಣ್ಣೆ ತೊಗೊಂಡು ಅದಕ್ಕೆ ಕುಂಕುಮವನ್ನು ಮಿಕ್ಸ್ ಮಾಡಿ ನೀವು ಮನೆ ಮೇನ್ ಡೋರ್ ಮೇಲೆ ಸ್ವಸ್ತಿಕನ್ನು ಬರೀಬೇಕಾಗತ್ತೆ. ಸ್ನೇಹಿತರೆ, ನೀವು ಸ್ವಸ್ತಿಕನ್ನು ಬರೆದು ನೋಡಿ, ನಿಮ್ಮ ಮನೆಯಲ್ಲಿ ಎಷ್ಟು ರಕ್ಷಣೆ ಸಿಗುತ್ತೆ. ಅದು ಸಕಾರಾತ್ಮಕ ಪ್ರಭಾವವನ್ನು ಕೂಡ ಬೀರುತ್ತೆ ಅಂತಲೇ ಹೇಳ್ಬೋದು. ಧನಾತ್ಮಕ ಪ್ರಭಾವ ಕೂಡ ಇದರಲ್ಲಿರುತ್ತೆ. ಇನ್ನು ಸ್ವಸ್ತಿಕನ್ನು ಸಂಸ್ಕೃತದಲ್ಲಿ ಮಂಗಳಕರ ಎಂದೇ ಅರ್ಥೈಸುವ ಒಂದು ಸಂಕೇತ ಕೂಡ ಆಗಿದೆ. ನಮ್ಮ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಲ್ಲೂ ಕೂಡ ಅತ್ಯಂತ ಶುಭ ಮತ್ತು ಪವಿತ್ರ ಚಿಹ್ನೆ ಅಂತ ಕೂಡ ಹೇಳ್ಬೋದು. ಇದು ಲಕ್ಷ್ಮಿ ಮತ್ತು ಗಣೇಶನ ಸಂಕೇತವಾಗಿದ್ದು ಸೌಖ್ಯ, ಸಮೃದ್ಧಿ, ಸಂಪತ್ತು ಮತ್ತು ಅದೃಷ್ಟವನ್ನು ತರುತ್ತೆ ಅಂತ ನಂಬಲಾಗುತ್ತೆ. ಇನ್ನು ಸ್ವಸ್ತಿಕ್ 4 ಬಾಹುಗಳ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷವನ್ನು ಅಥವಾ ಸ್ವರ್ಗ, ನರಕ, ಮಾನವ ಮತ್ತು ಪ್ರಾಣಿಗಳ ಜೀವನವನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಸ್ತಿಕ್ ಚಿಹ್ನೆ ಶುಭ ಮತ್ತು ಮಂಗಳಕರ. ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸುವ ಮೊದಲು ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಲಾಗುತ್ತೆ, ಏಕೆಂದರೆ ಇದು ಮಂಗಳಕರವೆಂದೇ ಪರಿಗಣಿಸಲಾಗುತ್ತೆ. ಇನ್ನು ಗಣೇಶ ಮತ್ತು ಲಕ್ಷ್ಮಿಯ ಸಂಕೇತ ಅಂತ ಕೂಡ ಹೇಳ್ತಾರೆ. ಇದು ವಿಘ್ನಗಳನ್ನು ನಿವಾರಿಸುವ ಗಣೇಶನ ಸಂಕೇತವಾಗಿದ್ದು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ತಂದುಕೊಡುತ್ತೆ. ಮನೆಯ ಮೇನ್ ಡೋರ್ ಮೇಲೆ ಸ್ವಸ್ತಿಕನ್ನು ಬರೆಯೋದ್ರಿಂದ ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸಬಹುದು ಮತ್ತು
ನಕಾರಾತ್ಮಕ ಶಕ್ತಿಯನ್ನು ದೂರವಿಡಬಹುದು ಅಂತಲೇ ನಂಬಲಾಗುತ್ತೆ. ಇನ್ನು ಜೀವನ ಚಕ್ರ, ಇದು ಜೀವನ ಚಕ್ರವನ್ನು ಪ್ರತಿನಿಧಿಸುತ್ತೆ. 5 ಮೂಲಭೂತ ಅಂಶಗಳು. ಕೆಲವರು ಇದನ್ನು ಭೂಮಿ, ಬೆಂಕಿ, ನೀರು, ಗಾಳಿ ಮತ್ತು ಆಕಾಶದ ಸಂಕೇತವೆಂದೇ ಪರಿಗಣಿಸಲಾಗುತ್ತೆ. ಇನ್ನು ವಾಸ್ತುದೋಷ ನಿವಾರಣೆಗೋಸ್ಕರ ನಾವು ಮೇನ್ ಡೋರ್ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಸರಿಯಾದ ಸ್ಥಳದಲ್ಲಿ ಹಾಕೋದ್ರಿಂದ ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ. ಇನ್ನು ಅಂಗೈಯಲ್ಲೇನಾದರೂ ಸ್ವಸ್ತಿಕ್ ಚಿಹ್ನೆ ಅಂದರೆ ನಿಮ್ಮ ಅಂಗೈಯಲ್ಲೇನಾದರೂ ಸ್ವಸ್ತಿಕ್ ಚಿಹ್ನೆ ಇದ್ದರೆ ಆ ವ್ಯಕ್ತಿಯು ರಾಜಯೋಗವನ್ನು ಹೊಂದಿರ್ತಾನೆ ಮತ್ತು ಸಮಾಜಕ್ಕೆ ಅದೃಷ್ಟವನ್ನು ತಂದುಕೊಡ್ತಾನೆ ಅಂತಲೇ ಹೇಳಲಾಗತ್ತೆ. ಜ್ಯೋತಿಷ ಶಾಸ್ತ್ರದಲ್ಲೂ ಕೂಡ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು ಅನೇಕ ಮಾರ್ಗಗಳನ್ನು ಸೂಚಿಸುತ್ತೆ ಈ ಸ್ವಸ್ತಿಕ್ ಚಿಹ್ನೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರಲು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಲಾಗುತ್ತೆ. ಇನ್ನು ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಕಿಜೋರಿ ಅಂದರೆ ಕ್ಯಾಶ್ ಬಾಕ್ಸ್ ಪೆಟ್ಟಿಗೆಯ ಮೇಲೆ ಕೂಡ ನೀವು ಬರೆಯೋದ್ರಿಂದ ಹಣದ ಕೊರತೆ ದೂರ ಆಗುತ್ತೆ. ಕಿಜೋರಿ ಯಾವತ್ತೂ ಹಣ ಖಾಲಿ ಆಗದ ರೀತಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸ್ವಸ್ತಿಕ್ ಚಿಹ್ನೆಯನ್ನು ಮನೆಯಲ್ಲಿ ಬರೆಯೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ. ನಕಾರಾತ್ಮಕ ಪ್ರಭಾವವನ್ನು ದೂರ ಮಾಡಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಈ ಅಮಾವಾಸ್ಯೆಯ ದಿನ, ಅದರಲ್ಲೂ ದೀಪಾವಳಿ ಅಮಾವಾಸ್ಯೆಯ ದಿನ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಕೆಂಪು ಕುಂಕುಮ ಹಾಗೆಯೇ ಸಾಸಿವೆ ಎಣ್ಣೆಯಿಂದ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ಅಕಸ್ಮಾತ್ ನನಗೆ ಸೋಮವಾರ ಆಗಲಿಲ್ಲ ಅನ್ನೋರು ಮಂಗಳವಾರದ ದಿನ ಬೆಳಗ್ಗೆ ಕೂಡ ನೀವು ಬರೀಬಹುದು. ಹಾಗಾಗಿ ಎಲ್ಲರೂ ಬರೀರಿ. ಎಲ್ಲರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ. ಮಹಾಲಕ್ಷ್ಮಿ, ಗಣೇಶ ಹಾಗೆಯೇ ಸರಸ್ವತಿ ದೇವಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ.